ಸೊ ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ಅತಿಥಿಗಳ ಜೊತೆ ಮಾತಾಡ್ತೀನಿ. ಮೊದಲು ವಾಸುದೇವ್ ಶರ್ಮಾ ಅವರಿಂದ ಆರಂಭ ಮಾಡ್ತೀನಿ. ಶರ್ಮಾ ಅವರೇ, ನಮ್ಮ ಈ ಚರ್ಚೆಯ ಬೇರೆ ಎಲ್ಲ ವಿಚಾರಕ್ಕೆ ಹೋಗೋಕ್ಕಿಂತ ಮೊದಲು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ಬೇಕಾದ್ರೆ ಚಿಕ್ಕಂದಿಂದಲೇ ದಂಡಿಸಬೇಕೋ ಬೇಡವೋ, ಅಂದರೆ ಮಕ್ಕಳಿಗೆ ಹೊಡಿಬೇಕೋ ಬೇಡವೋ ಅನ್ನೋದೇ ವೆರಿ ಇಂಪಾರ್ಟೆಂಟ್. ನೀವು ಮಕ್ಕಳ ಹಕ್ಕುಗಳ ಬಗ್ಗೆ ಕೆಲಸ ಮಾಡೋನ್ನ ನೇರವಾಗಿ ಕೇಳ್ತಾ ಇದ್ದೀರಿ, ಹೊಡಿಬೇಕೋ ಬೇಡವಾ ಅಂದ್ಬಿಟ್ಟು ಅಂತ. ಅದಕ್ಕೆ ನಿಮ್ಮಿಂದ ನಾನು ನೇರವಾದ ಉತ್ತರ ಹೇಳ್ತೀನಿ, ಹೊಡಿಲೇಬಾರ್ದು ಅಂದ್ಬಿಟ್ಟು. ಹೊಡಿಲೇಬಾರ್ದು ಯಾವುದೇ ಸಂದರ್ಭದಲ್ಲೂ ಎಂತಹದ್ದೇ ವಿಚಾರಕ್ಕೂ ಕೂಡ ಮಕ್ಕಳನ್ನ ದಂಡಿಸೋದು ಅಂತಂದ್ರೆ ನೀವು ಅವ್ರನ್ನ ಆಚೆಗೆ ಹೋಗು ಅಂತ ಹೇಳ್ತಿದ್ದೀರೇನೋ ಅಂತ ಹೇಳಬೇಕಾಗತ್ತೆ. ನೀವು ಬೇರೆ ವಿಚಾರ ಹೇಳಕ್ ಮೊದಲು ನಿಮ್ಮ ಶಿಕ್ಷಕರು ನಿಮ್ಗೆ ಯಾವತ್ತು ಹೊಡಿಲೇ ಇಲ್ವಾ? ನನಗೆ 6ನೇ ಕ್ಲಾಸಲ್ಲಿದ್ದಾಗ ಒಬ್ಬರು ಹೊಡೆದಿದ್ರು, ಅದು ಚೆನ್ನಾಗಿ ಜ್ಞಾಪಕ ಇದೆ. ಆದರೆ ಹೊಡೆತ ವಿದ್ಯಾಭ್ಯಾಸ ನೀನು ಕಲೀಲಿಲ್ಲ ಅಂತ ಹೊಡೆದದ್ದಲ್ಲ, ನಾನೇನೋ ನನ್ನ ಕ್ಲಾಸಲ್ಲಿ ನಾನು ತರಲೆ ಮಾಡಿದ್ದೆ ಅಂತ ವಿಚಾರಕ್ಕೆ ಹೊಡೆದಿದ್ರು, ಅದು ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ನಾಟ್ ಫಾರ್ ನೀನು ಅಕ್ಷರ ಸರಿಗೆ ಬರ್ದಿಲ್ಲ, ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಿಲ್ಲ ಅಂತ ಏನು ನನಗೆ ಹೊಡೆದಿಲ್ಲ ಯಾವತ್ತೂ ಕೂಡ ಆ ಥರ. ಸೊ ಇವತ್ತಿನ ದಿನಕ್ಕೆ ಬರೋಣ ಅಂತೆ ನಾವು. ಆಯಿತು, ಇವತ್ತು 15-20 ವರ್ಷದ ಹಿಂದೆ ಆದಂಥ ಒಂದು ಘಟನೆ ಅದು ಅಂತ ಅಂದ್ಕೊಳ್ಳೋಣಂತೆ. ಈಗ ನಾವು ಮಾತನಾಡ್ತಿರೋದು ರೈಟ್ ಬೇಸ್ಡ್ ಅಂದ್ಬಿಟ್ಟು ಅಂತ, ಹಕ್ಕುಗಳ ಆಧಾರಿತದಲ್ಲಿ ಅಂದ್ಬಿಟ್ಟು ಅಂತ. ಇವತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ಹೇಳಬೇಕಾದ್ರೆ ನಾವು ಮೊದಲು ಹೇಳ್ತೇವೆ, ನೀವು ಅವರಿಗೆ ಯಾವುದೇ ರೀತಿಯ ತಾರತಮ್ಯವನ್ನು ಮಾಡದೇ ಇದ್ದರೆ ಅವ್ರು ನಿಮ್ಮ ಜೊತೆಲಿ ಉಳಿತಾರೆ ಅಂದ್ಬಿಟ್ಟು ಅಂತ. ಶಿಕ್ಷಣದಲ್ಲಿ ತಾರತಮ್ಯ ಉಂಟಾಗೋದು, ನೀವು ಒಂದು ಪ್ರಶ್ನೆಗೆ ಉತ್ತರವನ್ನು ಒಬ್ಬ ಸಮರ್ಪಕವಾಗಿ ಕೊಟ್ಟ, ಇನ್ನೊಬ್ಬ ನೆನಪಿಸ್ಕೊಳ್ಳಿಲ್ಲ, ಅದರಿಂದ ಕೊಡೋಕ್ಕಾಗಲಿಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನೀನು ಬೇರೆ ಅವನು ಬೇರೆ ಅಂತ ಮಾಡಿದಾಗ ನಮ್ಮಲ್ಲಿ ಮಕ್ಕಳಿಗೆ ಕೀಳೆರಿಮೆ ಉಂಟಾಗತ್ತೆ ಅನ್ನೋದು ನಮ್ಮ ಖಂಡಿತವಾದ ಒಂದು ಭಾವನೆ. ಅದರ ಮೇಲೆ ನಿನಗೆ ಹೊಡೆದು ನಿನ್ನ ಮನಸ್ಸಿನ ಮೇಲೆ ಕೂಡ ಘಾಸಿ ಮಾಡ್ತಿದ್ದಾರೆ ಅಂತಂದರೆ ಆ ಶಿಕ್ಷಕರಿಗೆ ಮಕ್ಕಳ ಮನೋವಿಜ್ಞಾನದನ್ನು ಹೇಳ್ಕೊಟ್ಟು ಏನು ಪ್ರಯೋಜನ ಅಂತ ನಾವು ಕೇಳ್ತೇವೆ. ಎರಡನೇದಾಗಿ ಹೇಳೋದೇನು ಅಂತಂದರೆ, ಮಕ್ಕಳಿಗೆ ರಕ್ಷಣೆ ಕೊಡಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ನಮ್ಮ ಮಕ್ಕಳೆಲ್ಲರೂ ಕೂಡ ಮನೆಯನ್ನು ಬಿಟ್ಟರೆ ಶಾಲೆಯಲ್ಲಿ ಅತ್ಯಧಿಕ ಸಮಯವನ್ನು ಕಳೆಯುವಂಥದ್ದು ಅಥವಾ ಕೂಡಿಸುವಂಥದ್ದು ಅಂತ ಹೇಳೋಣ. ಅಲ್ಲಿರುವ ಶಿಕ್ಷಕರು ನಿನಗೆ ಪಾಠ ಬರಲ್ಲ, ನೀನು ಆಚೆ ಹೋಗು ಅನ್ನೋದನ್ನು ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಅದು ಹೊಡೆತ ಕೂಡ ಒಂದು ರೀತಿಯಲ್ಲಿ. ನಮ್ಮಲ್ಲಿ ಡ್ರಾಪ್ ಔಟ್ ಅಂತ ನಾವೇನು ಹೇಳ್ತೀವಲ್ಲ, ಅದರ ಬದಲು ನಾವು ಬಳಸೋ ಪದ ಏನಂದರೆ ಪುಷ್ಡ್ ಔಟ್ ಅಂತ. ಹೊಡೆಯೋದು ಕೂಡ ನಿನ್ನ ಶಾಲೆಯಿಂದ ಆಚೆಗೆ ಹೋಗು ಅಂತ ಹೇಳೋ ವಿಚಾರವನ್ನೇ ತಿರಸ್ಕರಿಸ್ತೀನಿ. ಖಂಡಿತವಾಗಿ ಅವ್ರ ಮಾತನ್ನು ಒಪ್ಪಲ್ಲ ನಾನು. ವಾಸುದೇವ್ ಶರ್ಮಾ ಅವರು ಯಾವುದೇ ಮಗುವಿಗೆ ಹೊಡಿಬಾರ್ದು, ಹೊಡಿಲಾರದೆ ಪಾಠ ಹೇಳ್ಕೊಡಬಾರ್ದು, ಪಾಠ ಹೇಳ್ಕೊಡ್ಬೇಕು, ಅವನು ದಂಡಿಸಲಾರದೆ ಅವನ ಬುದ್ಧಿ ಹೇಳಬೇಕು. ಹೇಳಿದ್ದವ್ರದ್ದು ವಾತ್ಸಲ್ಯ, ಅವ್ರ ಪ್ರೀತಿ, ಅದನ್ನೆಲ್ಲ ಅಭಿನಂದಿಸೋಣ. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ನಮಗೆ ಮುಂಚಿನ ಕಾಲದಲ್ಲಿ ಐತಿಹಾಸಿಕ ಪುಟಗಳನ್ನ ನಾವು ತೆರೆದು ನೋಡಿದಾಗ ರಾಜರು ತಮ್ಮ ಮಕ್ಕಳನ್ನ ಗುರುಕುಲಕ್ಕೆ ಕಳಿಸ್ತಿದ್ರು. ರಾಜರ ಹತ್ರ ಏನು ದುಡ್ಡು ಇರಲಿಲ್ವಾ? ಎಲ್ಲ ಮೇಷ್ಟ್ರನ್ನು ತಮ್ಮ ಅರಮನೆ ಕರ್ಕೊಂಬಂದು ಮಕ್ಕಳಿಗೆ ಓದಿಸ್ಬೋದಿತ್ತು. 3 ಕಾರಣಕ್ಕೋಸ್ಕರ ರಾಜರು ಮಕ್ಕಳನ್ನ ಗುರುಕುಲಕ್ಕೆ ಕಾಡಿಗೆ ಕಳಿಸ್ತಿದ್ರು. ಯಾಕೆಂದರೆ ಒಂದನೇದ್ದು, ಆತನ ಐಷಾರಾಮಿ ಜೀವನದಿಂದ ವಂಚಿತನಾಗಿ ಸರಳ ಬದುಕಿಗೆ ತನ್ನನ್ನು ತಾನು ತೊಡಗಿಸ್ಕೊಳ್ಳಿ ಅನ್ನೋದು. ಎರಡನೇ ವಿಚಾರ, ಈತ ಸಹಬಾಳ್ವೆ ಕಲೀಲಿ, ಬೇರೆಯವ್ರ ಜೊತೆ ಆತ ಬೆರಿಬೇಕು. ಮೂರನೇದ್ದು, ಈತ ಗುರುವಿನ ಗುಲಾಮನಾಗಬೇಕು. ಇಲ್ಲಿ ಗುರು ಅನ್ನೋ ಶಬ್ದವನ್ನು ನೀವು ಗುರು ಅನ್ನೋವಂಥ ವ್ಯಕ್ತಿಗೆ ತೊಗೋಬೇಡ್ರಿ. ಗುರು ಅನ್ನೋ ಶಬ್ದವನ್ನು ನೀವು ಜ್ಞಾನ ಅಂತ ತೊಗೊಳ್ರಿ. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕ್ಕುತಿ ಅಂತಾರೆ. ನಾವು ಸ್ಕೂಲ್ಗೆ ಹೋಗಿದ್ವಿ, ನಮಗೆ ಮಾಸ್ತರ್ ಹೊಡೆದಿದ್ದಾರೆ, ಏನಾಗಿದೆ ನಮಗೆ? ಅವರು ಅವತ್ತು ಹೊಡೆದಿರೋ ಕಾರಣ ಏನು ಅನ್ನೋದನ್ನು ನಾವು ಯೋಚನೆ. ಆಗಿನ ಮನಸ್ಥಿತಿಗೂ ಈಗಿನ ಸ್ಥಿತಿಗೂ ಮಕ್ಕಳು ಬದಲಾಗಿದೆ, ಘಾಸಿ ಕೊಡ್ತಾರೆ ಮನಸ್ಸಿಗೆ. ನಾನು ಹೇಳ್ತೀನಿ, ನೀವು ಇದನ್ನ ವಿಷಯ ನೀವೇನು ಮಾಡ್ತಾ ಇದ್ದೀರಿ ಅಂದರೆ, ಅವತ್ತಿನ ಮಕ್ಕಳು ಬೇರೆ ಇವತ್ತಿನ ಮಕ್ಕಳು ಬೇರೆ ಅಂತ ಹೇಳ್ತೀರಿ. ಮಕ್ಕಳೇ, ಅವತ್ತು ಶಿಕ್ಷಕರೇ, ಇವತ್ತು ಮಕ್ಕಳೇ, ಇವತ್ತು ಶಿಕ್ಷಕರೇ. ಇವತ್ತು ದೊಡ್ಡ ಸಮಸ್ಯೆ ಏನಾಗಿದೆ ಅಂದರೆ, ಮಕ್ಕಳನ್ನು ನಾವು ಒಳ್ಳೆ ಅವನಿಗೆ ಜ್ಞಾನವನ್ನು ತುಂಬಿ ಅವನ ದೊಡ್ಡ ದೈತ್ಯನನ್ನಾಗಿ ಬಳಸ್ತಾ ಇದ್ದೀವಿ. ಮೊನ್ನೆ 11 ಜನ ಭಯೋತ್ಪಾದಕರನ್ನ ಹಿಡಿದ್ರಿ ನೀವು. 11 ಜನ ಭಯೋತ್ಪಾದಕರು ಪೊಲೀಸರು ಹಿಡಿದವ್ರು ಯಾರನ್ನ? ಎಲ್ಲ ಒಳ್ಳೊಳ್ಳೆ ಒಬ್ಬ ಟಾಪ್ ಪೋಸ್ಟಲ್ಲಿದ್ದವನು, ಒಬ್ಬ ಒಳ್ಳೆ ಡಾಕ್ಟ್ರು, ಒಬ್ಬ ಒಳ್ಳೆ ಕಂಪ್ಯೂಟರ್ ಎಕ್ಸ್ಪರ್ಟು, ಒಬ್ಬ ಜರ್ನಲಿಸ್ಟ್. ನೀವು ಹೊಡಿಬೇಕು ಅನ್ನೋದಕ್ಕೆ ರೀಸನ್ ಕೊಡಿ. ಯಾಕೆ ಹೊಡಿಬೇಕು? ನಾನು ಹೊಡಿಬೇಕು, ಶಿಕ್ಷಣ ಅಂದರೆ ಶಿಕ್ಷೆ ಅಂತ ನಾನು ಹೇಳಲ್ಲ. ಸಾಂದರ್ಭಿಕವಾಗಿ ಗದರುವಂಥ ಒಂದು ಹಕ್ಕನ್ನು ನೀವು ಮೇಷ್ಟ್ರಿಗೆ ಕೊಡದೆ ಹೋದರೆ ನೋಡಿ ಏನಾಗುತ್ತೆ. ಶಾಲೆಯಲ್ಲಿ ಏನಾಗುತ್ತೆ, ಮನೇಲಿ ಏನಾಗುತ್ತೆ, ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಬಂದು ಕೂಡ ಅವ್ನು ಪ್ಯಾಂಪರ್ ಮಾಡ್ತಾರೆ, ಚಾಕ್ಲೇಟ್ ತಂದು ಕೊಡ್ತಾರೆ. ಅವ್ನು ಲ್ಯಾಪ್ಟಾಪ್ ತೊಗೊಂಡು ನೋಡಿದರೆ ನೋಡಲಿ ಪರವಾಗಿಲ್ಲ, ಯಾಕಂದ್ರೆ ಇಡೀ ದಿವಸ ಅವರಲ್ಲಿ ಅಪರಾಧಿ ಭಾವ ಇದೆ ತಂದೆ ತಾಯಿ ಹತ್ರ. ಅವನು ನೋಡಲಿ ಬಿಟ್ಟು ಟಿ ವಿ ನೋಡಲಿ, ಇಡೀ ದಿವಸ ಬಂದಮೇಲೆ ಟಿ ವಿ ನೋಡಲಿ, ಓದದಿದ್ರು ಪರವಾಗಿಲ್ಲ. ಇಷ್ಟು ಜವಾಬ್ದಾರಿಯನ್ನು ಶಿಕ್ಷಕರ ಮೇಲೆ ಹಾಕಿ ಶಿಕ್ಷಕರು ಏನು ಮಾಡಬಾರ್ದು, ಏನನ್ನೂ ಮಾಡೋದಿಲ್ಲ ಅನ್ನುವಂಥ ಆರೋಪವನ್ನು ಇವ್ರು ಹಾಕ್ತಾರೆ. ರೈಟ್, ಅದು ಶಿಕ್ಷಕರ ಮೇಲೆ ಮತ್ತೆ ಆರೋಪ ಅಂತೇಳಿ. ಶಿಕ್ಷಕರ ಇದ್ದಾರೆ ಡಾಕ್ಟರ್ ಸಂಧ್ಯಾ ತಾವೇನು ಹೇಳ್ತೀರಿ? ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ, ಅಂದರೆ ಶಾಲೆಗೆ ಬಂದ ತಕ್ಷಣ ನಾವು ಮಕ್ಕಳಿಗೆ ಹೇಳಿಸುವಂತಹ ಪ್ರಾರ್ಥನೆ ಅಂತ ಹೇಳಿದ್ರೆ, ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ. ಗುರು ಅಂತ ಹೇಳಿದ್ರೆ ಗಾಡ್ ಅಂತಲೇ ಹೇಳ್ತೀವಿ, GOD. ಜಿ ಅಂತ ಹೇಳಿದ್ರೆ ಜನರೇಟರ್ ಆಫ್ ನಾಲೆಡ್ಜ್, ಅಂದರೆ ಜ್ಞಾನದ ಸೃಷ್ಟಿಕರ್ತ. ಓ ಅಂತ ಹೇಳಿದ್ರೆ ಆಪರೇಟರ್,
ದ ಒನ್ ಹೂ ಕೀಪ್ಸ್ ನಾಲೆಡ್ಜ್ ಗ್ರೋಯಿಂಗ್ ಆ್ಯಂಡ್ ಮೇಂಟೈನ್ಡ್, ಅಂದರೆ ಜ್ಞಾನದ ಬೆಳವಣಿಗೆ ಹಾಗೂ ಅಭಿವೃದ್ಧಿಗೆ ಕಾರಣಕರ್ತನಾದವನು ಗುರು ಅಥವಾ ಶಿಕ್ಷಕ ಅಂತ. ಹಾಗೆ ಡಿ ಅಂತ ಹೇಳಿದ್ರೆ ಡೆಸ್ಟಿನಿ ಮೇಕರ್, ಅಂದರೆ ಗಮ್ಯವನ್ನು, ಅಂದರೆ ಗಮ್ಯದ ಸ್ಥಾನವನ್ನು, ಗುರಿಯನ್ನು ತಲುಪೋದಕ್ಕೆ ಮಾರ್ಗದರ್ಶಕ ಆಗಿರುವಂಥವನು ಗುರು. ಸೊ ಗುರುವೇ ಪರಬ್ರಹ್ಮ, ಅಂದರೆ ಪ್ರತಿಯೊಬ್ಬರಲ್ಲೂ ಸಹ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಗುರು ಕಾರಣಕರ್ತ ಅಂತ ಹೇಳ್ತಾರೆ. ಅಲ್ಲ, ಈ ಎಲ್ಲ ತಮ್ಮ ಉದಾಹರಣೆಗಳಿಗೂ ಕೂಡ ಸಂದರ್ಭ ಆಗಿತ್ತು ಗುರು ಶಿಷ್ಯರ ಸಂಬಂಧ. ಗುರು ಹೇಗಿರಬೇಕು ಅನ್ನೋದಕ್ಕೆ ಒಂದು ಮಾದರಿ ನಮ್ಮ ಕಣ್ಮುಂದೆ, ಈ ತಾವೇ ಹೇಳ್ತಾ ಇರೋ ವಿಚಾರಕ್ಕೆಲ್ಲ ಒಂದು ಮಾದರಿ ಕಣ್ಮುಂದೆ ಬರುತ್ತೆ. ಮತ್ತು ಶಿಷ್ಯ ಪರಂಪರೆಯೂ ಹಾಗೆ ಇತ್ತು ಅಂತ. ಈಗ ಅದಿದೆಯಾ? ನೀವು ಹೇಳಿದ್ದು ಇದಕ್ಕೆಲ್ಲನಕ್ಕೂ ಕೂಡ ಒಪ್ಪುವಂಥ ಗುರು ಮತ್ತು ಶಿಷ್ಯ ಸಂಬಂಧ ಇದೆಯಾ? ಖಂಡಿತ ಇದೆ. ಗುರು ಅಂತ ಹೇಳೋನು ಶಿಷ್ಯರಿಗೆ ಮಾರ್ಗದರ್ಶನ ಕೊಡ್ತಾನೆ. ಮಾರ್ಗದರ್ಶನ ಕೊಡುವಂತಹ ಹಾದಿಯಲ್ಲಿ ಪ್ರೀತಿಯಿಂದ ಮಾತಾಡಿದ್ರೆ ಅಥವಾ ಅವರನ್ನು ಒಳ್ಳೆ ದಾರಿಯಲ್ಲಿ ತರಬೇಕು ಅಂತ ಹೇಳಿದ್ರೆ ದಂಡಿಸೋದಕ್ಕಿಂತ, ಖಂಡಿಸೋದಕ್ಕಿಂತ ಅವನ ಮನಸ್ಸನ್ನು ಓಲೈಸಿ ಅವನ ಒಳ್ಳೆ ಮಾರ್ಗದಲ್ಲಿ ತರೋದಕ್ಕೆ ಖಂಡಿತ ಸಾಧ್ಯ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟ. ಮೇಡಮ್ ಸುಧಾ ಮೇಡಮ್, ತಾವೇನು ಹೇಳ್ತೀರಿ? ನಾನು ಇವ್ರು 3 ಜನದ ವಾದನೂ ಪೂರ್ತಿ, ಯಾಕೆಂದ್ರೆ ಒಂದೊಂದು ಸೈಡೆಡ್ ಆಗಿ ಮಾತಾಡ್ತಿದ್ದಾರೆ ಇವರು, ಒಪ್ಕೊಳಕ್ಕಾಗಲ್ಲ. ದಂಡಿಸೋ ಸಮಯದಲ್ಲಿ ದಂಡಿಸೋದು ಅನಿವಾರ್ಯ ಇರುತ್ತೆ. ಈಗ ವಾಸುದೇವ್ ಅವರು ಒಂದು ನೆನಪು ಮಾಡ್ಕೊಂಡ್ರು, ಏನು ಹೇಳಿ, ಅವ್ರಿಗೆ ಇಷ್ಟು ವರ್ಷ ಓದಿದ್ ನೆನಪಾಗ್ಲಿಲ್ಲ, 6ನೇ ಕ್ಲಾಸಲ್ಲಿ ಹೊಡ್ತಾ ತಿಂದಿದ್ದು ನೆನಪಿದೆ, ಆದ್ರೆ ಆ ಮೇಷ್ಟ್ರನ್ನು ನೆನಪಿಟ್ಕೊಳ್ತಾರೆ. ನಾನು ಏನೋ ತರಲೆ ಮಾಡಿದ್ದೆ, ಹೊಡ್ತಾ ತಿಂದೆ. ಹೊಡಿಬೇಕು ಅಂದ್ರೆ ಅರ್ಥ ಮಕ್ಕಳನ್ನ ಸಿಕ್ಕಾಪಟ್ಟೆ ಹಿಂಸೆ ಮಾಡಬೇಕು ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. ಚಿಕ್ಕದಾಗಿ ಒಂದಿಷ್ಟು ಭಯವೂ ಕೂಡ ಮಕ್ಕಳಿಗೆ ಇರಬೇಕು. ಆ ಮಟ್ಟದ ದಂಡನೆಯನ್ನ, ಅಂದ್ರೆ ಒಂದು ಲಿಮಿಟೇಷನ್ ಅಲ್ಲಿ ದಂಡನೆ ಮಾಡಬೇಕು ಹೊರತು ಮಕ್ಕಳು ಕೈ ಮುರಿದೋಗ ಸಮಸ್ಯೆ ಅದೇನೆ. ನೀವು ಅದನ್ನೇ ಜಾಸ್ತಿ ತೋರಿಸ್ತೀರಾ. ಬಹಳ ಪ್ರೀತಿಯಿಂದ ಚಿಕ್ಕ ಪುಟ್ಟ ದಂಡನೆ ಮಾಡಿದ ಟೀಚರ್ಸ್ ನ ಯಶೋಗಾಥೆನ ಯಾಕೆ ತೋರಿಸಿಲ್ಲ ನೀವು? ಅದಕ್ಕೆ ಜನ ತಿಳ್ಕೊತಾರೆ ಮೇಸ್ಟ್ರುಗಳೆಲ್ಲ ಹಿಂಗೇನೆ ಅಂತ. ಖಂಡಿತ ಅದು ಸುಳ್ಳು. ಆಮೇಲೆ ಮಕ್ಕಳ ಕ್ರಿಯೇಟಿವಿಟಿನ ಗುರ್ಸೋ ಅಂತ ತಾಕತ್ತಿರೋದು ಟೀಚರ್ಸ್ಗೆನೆ. ನಂದೇ ಒಂದು ಅನುಭವ ಹೇಳ್ತೀನಿ. ನಾನೊಂದು ಶಾಲೆಗೆ ಗೆಸ್ಟ್ ಆಗಿ ಹೋಗಿದ್ದಾಗ ಆ ಮಕ್ಕಳಿಗೆ ಒಂದು ಸಣ್ಣ ಪ್ರಶ್ನೆ ಕೇಳಿದೆ. ಬಹುಶಃ 1ನೇ ಕ್ಲಾಸ್ 2ನೇ ಕ್ಲಾಸ್ ಸರ್ ಅವರು, ಮಕ್ಕಳ ನಿಮ್ಗೆಲ್ಲ ದೇವರು ಪ್ರತ್ಯಕ್ಷ ಆಗಿ ನಿಮ್ಮನ್ನೆಲ್ಲ ಒಂದೊಂದು ಬರ್ಡ್ ಮಾಡ್ಬಿಡ್ತೀನಿ, ಪಕ್ಷಿ ಮಾಡ್ತೀನಿ ಅಂದ್ರೆ ಯಾವ ಪಕ್ಷಿ ಆಗೋಕೆ ಇಷ್ಟಪಡ್ತೀರಾ? ಒಂದು ಮಗು, ಆಂಟಿ ನನಗೆ ಗಿಳಿ ಆಗೋಕೆ ತುಂಬ ಇಷ್ಟ, ಇಷ್ಟು ಚೆನ್ನಾಗಿರುತ್ತೆ ಅದು. ಇನ್ನೊಂದು ಮಗು, ನನಗೆ ಪಾರಿವಾಳ ಆಗಬೇಕು. ಒಂದೊಂದು ಮಕ್ಕಳು ಹಿಂಗೆ ಹೇಳುವಾಗ ನಾನು ಗಮನ ಇಟ್ಟಿದ್ದು, ಒಂದು ಮಗು ಭಾಳ ಮಂಕಾಗಿ ಒಂದು ಮೂಲೆಯಲ್ಲಿ ತುಂಬ ಸುಮ್ಮನೆ ಕೂತಿತ್ತು. ಪುಟ್ಟ ನಿನಗೇನಾಗಕ್ಕಿಷ್ಟ? ಆಂಟಿ ನನಗೆ ಕಾಗೆ ಆಗಕ್ಕಿಷ್ಟ. ಕಾಗೆನ? ಕಪ್ಪಗಿರುತ್ತೆ, ಚೆನ್ನಾಗಿರಲ್ಲ, ಯಾರು ಇಷ್ಟಪಡಲ್ಲ, ಯಾಕಪ್ಪ ಕಾಗೆ ಆಗಬೇಕು? ಅದಕ್ಕೆ ಆಂಟಿ, ಕಾಗೆ ಆದರೆ ಯಾರು ಬಡ್ಕೊಂಡು ತಿನ್ನಲ್ಲ, ಹಿಡಿದು ಪಂಜರದಲ್ಲಿ ಕೂಡ ಹಾಕಲ್ಲ, ಫ್ರೀಯಾಗಿ ಹಾರಾಡ್ಕೊಂಡು ಇರ್ಬೋದಲ್ವಾ? ಅಂದ್ರೆ ನೋಡಿ, ಸ್ವಾತಂತ್ರ್ಯದ ಕಲ್ಪನೆ, ಕ್ರಿಯೇಟಿವಿಟಿ ಅಂತ ನಾವೇನು ಹೇಳ್ತೀವಿ, ಆ ಮಗುಲ್ ಎಷ್ಟು ಅದ್ಭುತವಾಗಿತ್ತು, ಸೃಜನಶೀಲತೆ ಅನ್ನೋದು. ಇದನ್ನ ಗುರ್ತಿಸೋ ತಾಕತ್ತು ಟೀಚರ್ಸ್ಗೆ ಇರಬೇಕು. ಕೆಲವು ಟೀಚರ್ಸಲ್ಲಿ ಇರುತ್ತೆ. ಯಾರೋ ಒಂದಷ್ಟು ಜನ ಶಿಕ್ಷೆಯ ಹೆಸರಿನಲ್ಲಿ ಅವರ ಲಿಮಿಟ್ಸನ್ನು ಮೀರಿದಾಗ, ಈ ಪೇರೆಂಟ್ಸು ಕೂಡ ನಾವು ಎಚ್ಚೆತ್ಕೊಳ್ಬೇಕು. ನಮ್ಗೆ ಏನಾಗಿದೆ, 1-2 ಮಕ್ಕಳು ಇಟ್ಕೊಂಡಿರ್ತೀವಿ, ತುಂಬ ಮುದ್ದು ಮಾಡಿ ಅವ್ರು ಹೇಳಿದಾಗೆ ಮಗುವಿಗೆ ಪ್ರೀತಿ ಟೈಮು ಕೊಡೋ ಅಂಥ ಸಮಯದಲ್ಲಿ ಮೆಟೀರಿಯಲ್ಸ್ ಕೊಡ್ತಾ ಇದ್ದೀವಿ, ಕಂಪ್ಯೂಟರ್ ಕೊಡ್ತೀವಿ, ಇಂಟರ್ನೆಟ್ ಕೊಡ್ತೀವಿ. ಅಂದರೆ ಪೀಪಲ್ ಆರ್ ಯೂಸ್, ಥಿಂಗ್ಸ್ ಆರ್ ಲೌಡ್. ನಮ್ಮ ಮಕ್ಕಳಿಗೆ ಅದನ್ನೇ ನಾವು ಕಲಿಸ್ತಾ ಇದ್ದೀವಿ. ಹೀಗಾಗಿ ನಮ್ಮ ಮಕ್ಕಳು ಚಿಕ್ಕ ಪುಟ್ಟದ್ದನ್ನು ಕೂಡ 4 ಸಲ ಟಿವಿಲಿ ಯಾರೋ ಒಬ್ಬ ಟೀಚರ್ನ ಫೋಕಸ್ ಮಾಡಿ ತೋರಿಸ್ಬಿಟ್ರೆ ಸಾಕು, ಹೇಗೆ ಹಿಂಸೆ ಕೊಟ್ಟರು ಅಂದರೆ ನೆಕ್ಸ್ಟ್ ಡೇ ಮಗು ರಿಪೋರ್ಟ್ ಮಾಡುತ್ತೆ. ನಮ್ಮ ಮನೆದು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಈಗಿನ ಮಕ್ಕಳು ಎಷ್ಟು ಜೋರಿದ್ದಾರೆ ಅಂದರೆ, ನನ್ನ ತಮ್ಮನ ಮಗು ಬರೀ 2.5 ವರ್ಷ, ಅವನ್ನ ಬೇಬಿ ಸಿಟ್ಟಿಂಗ್ ಕಳಿಸಿದ್ದಾರೆ. ತರಲೆ ಮಾಡ್ತಿದ್ದ ಅಂದ್ಬಿಟ್ಟು ಅವರು ಮೇಲ್ಗಡೆ ಕೂರಿಸಿದ್ರಂತೆ. ಮೇಲೆ ಅಂದರೆ ಒಂದು ಅಟ್ಟದ ಥರ ಇದೆ, ಅಲ್ಲಿ ಕೂರಿಸಿದ್ದಾರೆ. ಇಮ್ಮಿಡಿಯೇಟ್ ಅವ್ನು ಹೇಳ್ತಾನಂತೆ, ಪೊಲೀಸಿಗೆ ಫೋನ್ ಮಾಡ್ತೀನಿ ನಾನು ಅಂತ. ಅಂದ್ರೆ ಮಕ್ಕಳು ಅಷ್ಟು ಜೋರಿದ್ದಾರೆ, ಅಷ್ಟು ಶಾರ್ಪ್ ಇದ್ದಾರೆ ಅಂತ ಎಕ್ಸ್ಪೋಜರ್ ಅವರಿಗಿದೆ. ಪೂರ್ತಿ ಹಿಂಸೆ ಮಾಡಬೇಕು ಅನ್ನೋದು ನನ್ನ ವಾದ ಅಲ್ಲ. ಆದ್ರೆ ಚಿಕ್ಕ ಪುಟ್ಟ ದಂಡನೆ ಕೊಟ್ರೆ ಅದು ತಪ್ಪಿಲ್ಲ. ಆದ್ರೆ ತಾವು ಮಾಡುವಂತಹ ದಂಡನೆ ಮಗುವಿಗೆ ತುಂಬಾ ದೊಡ್ಡ ಹಿಂಸೆ ಆಗಬಾರ್ದು. ಮಗುವಿನಲ್ಲಿ ಒಂದು ಎಚ್ಚರಿಕೆ ಮೂಡಿಸಬೇಕು ಅನ್ನೋದು ಟೀಚರ್ ಕಾರ್ಯವಿರಬೇಕು. ತಾವೇನು ಹೇಳ್ತೀರಿ ಸರ್? ನೋಡಿ, ನಾನು ಮನೋವೈದ್ಯನಾಗಿ ಹೇಳೋದೇನು ಅಂದರೆ, ಶಿಕ್ಷೆಯನ್ನು ಕೊಡಬೇಕು, ಆದರೆ ಅದು ಒಡೆಯೋದು ಬಡಿಯೋದ್ರ ಮೂಲಕ ಶಿಕ್ಷೆ ಕೊಡೋ ಅವಶ್ಯಕತೆ ಇಲ್ಲ, ಕೊಡಲೂಬಾರ್ದು ಅದನ್ನು. ನಮ್ಮ ನಮ್ಮ ಸ್ನೇಹಿತರು ಮಾತಾಡಿದಾಗೆ ಜೋಶಿಯವರು ಹಿಂದಿನ ಕಾಲದಲ್ಲಿ ರಾಜರು ಗುರುಕುಲ ಅದೆಲ್ಲ ಬೇರೆ ಇತ್ತು. ನಾವು 1950 ಓದ್ಬೇಕಾದ್ರೆ ಮೇಷ್ಟ್ರು ಮನೆಯಲ್ಲಿದ್ದು ನಾನು ಓದಿದನು, ಕಸ ಹೊಡೆದು ಬಟ್ಟೆ ಸೆಳೆದು ಓದಿದ್ದೆ. ಅದು ಒಂದು ರೀತಿ ಗುರುಕುಲ. ಆದರೆ ಆ ಕಾಲಕ್ಕೂ ಈ ಕಾಲಕ್ಕೂ ಹೋಲಿಸೋದಕ್ಕಾಗಲ್ಲ. ಇವತ್ತಿನ ದಿವಸ ಸಮಯ ಭಾಳ ಬದಲಾವಣೆ ಆಗಿದೆ, ನಾಗರಿಕತೆ ಬದಲಾವಣೆ ಆಗಿದೆ, ಪರಂಪರೆನೂ ಅದೇ ಪ್ರಕಾರ ಬದಲಾಗಬೇಕು. ನೋಡಿ, ಒಂದು ಮಗುನ ಒಂದು ಒಳ್ಳೆಯ ಒಂದು ಮಾರ್ಗಕ್ಕೆ ತರಬೇಕು ಅನ್ನೋದಾರೆ ನಾವು 4 ವಿಧಾನಗಳನ್ನು ಉಪಯೋಗಿಸ್ತೀವಿ. ಒಂದು ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಅಂತ. ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಅಂದರೆ, ಒಂದು ಮಗು ಒಂದು ಉಪಾಧ್ಯಾಯರು ನಿರೀಕ್ಷಿಸಿದ ಮೇರೆಗೆ ಅಥವಾ ಪೋಷಕರ ನಿರೀಕ್ಷಿಸಿದ ಮೇರೆಗೆ ಓದಿದರೆ ಅಥವಾ ಕೆಲಸ ಮಾಡಿದರೆ, ವರ್ತಿಸಿದರೆ, ಯಾವುದಾದ್ರು ಆಗಲಿ,
ಶಬಾಷ್ ಅಂತಂದು ಅದಕ್ಕೊಂದು ಪ್ರೋತ್ಸಾಹ, ಅದಕ್ಕೊಂದು ಉತ್ಸಾಹ ಬರೋ ರೀತಿ ಒಂದು ಶಬಾಷ್ಗಿರಿ ಕೊಡಬೇಕು. ಇದು ಒಂದು ಅಪ್ಕೊಳ್ಳೋದ್ರಿಂದ ಇರ್ಬೋದು, ಮುತ್ಕೊಳ್ಳೋದ್ರಿಂದ ಇರ್ಬೋದು, ಅಥವಾ ಒಂದು ಚಾಕ್ಲೇಟ್ ಕೊಡೋದ್ರಿಂದ ಇರ್ಬೋದು. ಇದು ಮಾಡೋದ್ರಿಂದ ಮಗು ಏನಾಗ್ತದೆ, ಇನ್ನು ಮುಂದೆ ಇದೇ ರೀತಿ ವರ್ತಿಸಿದರೆ ನಮ್ಮ ಮೇಷ್ಟ್ರು ನಮಗೆ ಗುಡ್ ಅಂತಾರೆ ಅಂತಂದು ಒಂದು ಅಭಿಪ್ರಾಯ ಬರುತ್ತೆ. ಗುಡ್ ಅನ್ನೋದು ಒಂದು ಪ್ರೋತ್ಸಾಹ ಇದ್ದಾಗೆ. ಅದೇ ಪ್ರಕಾರ ಮುಂದೆ ಕೂಡ ಮಗು ವರ್ತಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರುತ್ತೆ. ಎರಡನೇದು, ನಾವು ಒಪ್ಪುವ ರೀತಿ, ನೀವು ಉಪಾಧ್ಯಾಯರು ಒಪ್ಪುವ ರೀತಿ ಒಂದು ಮಗು ವರ್ತಿಸಲಿಲ್ಲ, ಓದಲಿಲ್ಲ ಅಂದರೆ ಅರ್ಧಕ್ಕರ್ಧ ಓದ್ತಾರೆ, ಪೂರ್ತಿ ಮಾಡಲ್ಲ, ಅಪೂರ್ಣವಾಗಿರುತ್ತೆ. ಆವಾಗ ಈ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಕೊಡೋದನ್ನು ನಿಲ್ಲಿಸಬೇಕು. ಅದಕ್ಕೆ ನೆಗೆಟಿವ್ ರಿಇನ್ಫೋರ್ಸ್ಮೆಂಟ್ ಅಂತಾರೆ. ಮೂರನೇದು ಶಿಕ್ಷೆ ಇದೆ. ಶಿಕ್ಷೆ ಅಂದರೆ ಏನು ಅಂದರೆ ಹೊಡೆಯೋದು ಬಡಿಯೋದಲ್ಲ. ಹೊಡೆಯೋದು ಬಡಿಯೋದ್ರಿಂದ ಮಕ್ಕಳು ಹೊರಟಾಗ್ತಾರೆ. ಎರಡನೇದು ಏನು ಅಂದರೆ ಬಾಯಿ ಬಿಟ್ಟು ಹೇಳೋದೆಲ್ಲರೂ ಮೇಷ್ಟ್ರುಗಳನ್ನ ಕಂಡು ದ್ವೇಷಿಸಕ್ಕೆ ಶುರು ಮಾಡ್ತಾರೆ. ಯಾವಾಗಲೂ ಉಪಾಧ್ಯಾಯರುಗಳು ಒಂದು ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದ ಪ್ರೇಮದಿಂದ ಗೆಲ್ಲಬೇಕೆ ಹೊರತು ಅಧಿಕಾರದಿಂದ ಗೆಲ್ಲೋದಕ್ಕೆ ಹೋಗ್ಬಾರ್ದು, ತಪ್ಪಾಗುತ್ತದು. ಇದು ಪನಿಷ್ಮೆಂಟ್ ಅಂದರೆ ಏನು, ಶಿಕ್ಷೆ ಅಂದರು ಅಂದರೆ ಗೋಡೆ ಕಡೆ ಮುಖ ಮಾಡಿ ನಿಲ್ಲಿಸೋದು. ನಾವೆಲ್ಲ ಓದ್ಬೇಕಾದ್ರೆ ಸ್ಟ್ಯಾಂಡಪ್ ಆನ್ ದಿ ಬೆಂಚ್ ಅನ್ನೋರು. ನಾನು MBBS ಹೋಗ್ಬೇಕಾದ್ರೂ ಸರಿ ಬೆಂಚ್ ಮೇಲೆ ನಿಂತ್ಕೊಂಡಿದ್ದೆ, ಎಷ್ಟು ಪನಿಷ್ಮೆಂಟ್ ಕೊಟ್ಟಿದ್ರು. ಅಥವಾ ಬೆಂಚ್ ಮೇಲೆ ನಿಲ್ಲಿಸೋದು, ಅಥವಾ TV ನೋಡ್ತಾ ಇದ್ರು ಮಗು, ನೋಡಪ್ಪ ನೀನು ಸರಿಯಾಗಿ ಮಾಡಿಲ್ಲ, ಓದಿಲ್ಲ, ಹೋಮ್ವರ್ಕ್ ಮಾಡಿಲ್ಲ, TV ನೋಡ್ಕೊಡ್ದು ಅಂತ ನೀವು TV ಸ್ವಿಚ್ ಆಫ್ ಮಾಡಿದ್ರು ಸ್ವಲ್ಪ ಹೊತ್ತು. ಅಥವಾ ಒಂದು ರೂಮಲ್ಲಿ ಒಬ್ಬನೇ ಇರೋದಕ್ಕೆ ಏಕಾಂತವಾಗಿ ಒಬ್ಬನೇ ಇರೋದಕ್ಕೆ ಪ್ರಯತ್ನ ಮಾಡಿ ನೀವು. ಇದು ಶಿಕ್ಷೆ ಎಷ್ಟಿರಬೇಕು ಅಂದರೆ 7 ನಿಮಿಷ ಮೀರಬಾರ್ದು. 7 ನಿಮಿಷದ ಒಳಗಡೆ ಮಾತ್ರ ಶಿಕ್ಷೆ ಇರಬೇಕು. 7 ನಿಮಿಷದ ಮೇಲೆ ಮೀರಿದರೆ ಮಗು ಅಪ್ಪ ಅಮ್ಮಗೆ ನೀನು ಏನು ಬೇಕಾದ್ರೂ ಮಾಡಿಕಾನೇನೋ ಇರೋದು ಹೆಂಗೆ ಅಂತ ಸೊಪ್ಪು ಹಾಕಲ್ಲ ಅದಕ್ಕೆ. 4ನೇದು ಅಂದರೆ ಒಂದು ವ್ಯಕ್ತಿನ ಅಥವಾ ಮತ್ತೊಬ್ಬ ಹುಡುಗನ ರೋಲ್ ಮಾಡಿಲ್ಲ ತೊಗೋಬೇಕು, ಆದರ್ಶ ವ್ಯಕ್ತಿಯಾಗಿ, ಇಷ್ಟು ವಿದ್ಯಾರ್ಥಿಯಾಗಿ. ನೋಡು ಅವ್ರು ಹೇಗಿದ್ದಾರೆ, ಇವರು ರಾಧಾಕೃಷ್ಣನ್ ಅವರು ಒಳ್ಳೆಯ ಉಪಾಧ್ಯಾಯರಾಗಿದ್ದರು, ಆ ರೀತಿ ಮಾಡು. ನಮ್ಮ HN ಅವ್ರು ಹೇಳಿದರು, ದತ್ತ ಅವ್ರು ಹೇಳಿದಾಗೆ ನರಸಿಂಹ ಅವರು ಒಳ್ಳೆ ಉಪಾಧ್ಯಾಯ, ಆ ರೀತಿ ಮಾಡು. ಅಥವಾ ಇನ್ನೊಬ್ಬ ವಿದ್ಯಾರ್ಥಿ ನೋಡೋರು ಎಷ್ಟು ಚೆನ್ನಾಗಿದ್ದಾನೆ. ಹೌದು, ಅದು ಒಂದು ಆರೋಗ್ಯಕರವಾದ ಪೈಪೋಟಿನ ಸೃಷ್ಟಿಸಬೇಕು. ಆರೋಗ್ಯಕರವಾದ ಹೋಲಿಕೆ ಇರಬೇಕು, ಅದು ಅನಾರೋಗ್ಯಕರವಾದ ಹೋಲಿಕೆ ಇರಬಾರ್ದು. ನೀನು ಇದೆಯಾ ದಂಡಪಿಂಡ, ಅವ್ನು ನೋಡಿ ಎಷ್ಟು ಚೆನ್ನಾಗಿದೆ, ಆ ರೀತಿ ಹೋಲಿಸಬಾರ್ದು. ನೋಡಪ್ಪ ಅವನಷ್ಟೇ ನೀನು ಓದಿದ್ರೆ ನೀನು ಮಾರ್ಕ್ಸ್ ತೆಗಿಯೋ, ನಂಬರ್ ತೆಗಿಯೋ ಒಂದು ಸಾಧ್ಯತೆ ಇದೆ. ಒಪ್ಕೊಳ್ಬೋದು ಹಮೀದ್ಜಿ, ಆದ್ರೆ ಸಮಸ್ಯೆ ಏನ್ ಗೊತ್ತಾ, ಒನ್ ಸೈಡೆಡ್ ಇದು. ಟೀಚರ್ಸ್ದು ಹೇಳಿದ್ರು ಅವರು, ಪೇರೆಂಟ್ಸ್ ಹೇಗಿದ್ದಾರೆ, ಇವತ್ತಿನ ಮೆಂಟಾಲಿಟಿ ಪೇರೆಂಟ್ಸ್ ಹೆಂಗಿದೆ, ಎಲ್ಲ ಅಪ್ಪ ಅಮ್ಮಂದ್ರಿಗೂ ಅವ್ರ ಮಕ್ಕಳೇ ಪೇರೆಂಟ್ಸ್ ಬಗ್ಗೆ ಮಾತಾಡ್ತೀನಿ, ಅವರೇ ಡಿಸ್ಟಿಂಕ್ಷನ್ ಮಾತಾಡ್ತೀನಿ, ನಿಮ್ಮ ಜೊತೆ ಎಲ್ಲ ಮಾತಾಡ್ತೀನಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.